ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳು ಹುಟ್ಟಿದರೆ ಏನಾಗುತ್ತೆ ಅಂದರೆ ಪ್ರತಿಭಾ ಭ್ರೂಣ ಹತ್ಯೆ ಅದೇ ಆಗುತ್ತೆ. ಶ್ರೇಷ್ಠತೆಯ ಸೊಕ್ಕು ಅಂತ ಹೆಸರಿಟ್ಟು ಕೂಡಲೇ ಇದೇನಿದು ಸೊಕ್ಕು ಅಂತ ಹೇಳಿದಾರಲ್ಲ ಅಂತ ಹೇಳಿ ಅನೇಕರ ಪ್ರಶ್ನೆಗಳಿದ್ದು, ಕುತೂಹಲ ಇತ್ತು. ಅದು ಕೆಲವು ಸಾರಿ ಸಕಾರಾತ್ಮಕ ನಕಾರಾತ್ಮಕ ಚರ್ಚೆಗಳಿಗೂ ಕಾರಣ ಆಗಿತ್ತು. ಅದು ಹೆಸರೇನೇ ಆ ಥರ ಇತ್ತು. ಆದರೆ ಅದು ಏನು ಅನ್ನೋದನ್ನು ಬಾನು ಮುಷ್ತಾಕ್ ಮತ್ತು ನಮ್ಮ ಗೆಳೆಯರಾದಂಥ ರಾಜೇಂದ್ರ ಚನ್ನಿಯವರು ಬಹುಶಃ ನಾನು ವಿವರಿಸಬಹುದಾದಂತಹ ಮಾತುಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನನ್ನ ಜವಾಬ್ದಾರಿ ಭಾಳ ಕಡಿಮೆ ಆಗಿದೆ ಆ ವಿಷಯದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಮೊದಲು ಹೇಳಬೇಕಾಗಿರೋದು, ಅಂಕಿತಾ ಪುಸ್ತಕದವರು ಈ ಕೃತಿಯನ್ನು ತಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಭಾಳ ಚೆನ್ನಾಗಿ ತಂದಿದ್ದಾರೆ. ಅವರು ನನ್ನ ಪುಸ್ತಕವನ್ನು ತರುವಾಗಲೂ ಪ್ರತಿ ಸಾರಿ ಒಂದೊಂದು ಪ್ರಯೋಗ ಮಾಡ್ತಿರ್ತಾರೆ. ಇದಕ್ಕೇನೋ ಈ ಬೈಂಡಿಂಗಿಗೆ ಏನೋ ಹೆಸರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅದನ್ನು ಅವರೇ ಹೇಳಬೇಕು. ಯಾವಾಗಾದರೂ ಮಧ್ಯದಲ್ಲಿ ಈ ಥರ ಹೇಳ್ತಾರೆ ಅವರು. ನನ್ನ ಕಾವ್ಯಕಾರುಣ್ಯದ ಕಣ್ಣು ಅನುಭವ ಕಥನ ತಂದಾಗಲೂ ಸಹ ವಿಶೇಷವಾದಂಥ ಬೈಂಡಿಂಗನ್ನು ಅವರು ಮಾಡಿದರು. ಅವರ ಪ್ರಕಾಶನದಲ್ಲಿ ಇದು ನನ್ನ 18ನೇ ಪುಸ್ತಕ. ಅದು ಅವ್ರ ಪ್ರಕಾಶನದಲ್ಲಿ. ಸೊ ಅವರು ಮೊದಲಿಂದಲೂ ಅವರೇ ಹೇಳಿದ್ರಲ್ಲ, ಗಂಡ ಹೆಂಡತಿ ಇಬ್ಬರು ನಾನು ವಿದ್ಯಾರ್ಥಿಗಳಾಗಿದ್ದರು. ಆದರೆ ಒಳ್ಳೇದು ಮಾಡಿರೋದಕ್ಕೂ ನಾನೇ ಕಾರಣ. ಅದನ್ನು ಅವರು ಬರೀ ಕೆಟ್ಟದ್ದನ್ನು ಮಾತ್ರ ಹೇಳ್ತಾ ಹೋದರು. ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಿರೋದಲ್ಲ, ಹಾಗಾಗಿ ಮೇಷ್ಟ್ರಾಗಿರೋ ನನ್ನ ಪಾಲು ಇದೆ ಅದರಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅತಿಥಿಗಳು ಈಗ ಬಾನು ಮುಷ್ತಾಕ್ ಅವರನ್ನು ಕರೆದಾಗ ನನಗೊಂದು ಸಣ್ಣ ಅಳುಕಿತ್ತು, ಅವ್ರು ಯಾವ ದೇಶದಲ್ಲಿರ್ತಾರೋ ಅಂತ. ಈ ಬುಕರ್ ಪ್ರಶಸ್ತಿ ಬಂದ ನಂತರದಲ್ಲಿ ಅವರು ದೇಶ ವಿದೇಶಗಳನ್ನು ಸುತ್ತಲೇಬೇಕಾಗಿರುವಂಥ ಒಂದು ಅನಿವಾರ್ಯಕ್ಕೆ ಒಳಗಾಗಿದ್ದಾರೆ ಅವರು. ಆದರೆ ನಾನು ಕೇಳಿದ್ದು ಅವ್ರಿಗೆ ಫಸ್ಟ್ ಎಲ್ಲಿದ್ದೀರಿ ಮೇಡಮ್ ಅಂತ ಕೇಳಿದೆ. ಹಾಸನದಲ್ಲೇ ಇದ್ದೀನಿ ಸರ್, ಮನೇಲಿ ಇದ್ದೀನಿ ಅಂದರು. ಅವಾಗ ಖುಷಿ ಆಯಿತು. ನಾನು ಕರೆದ ಕೂಡಲೇ ಅವರು ಎರಡನೇ ಮಾತು ಹೇಳಲಿಲ್ಲ, ಬರ್ತೀನಿ ಅಂತ ಹೇಳಿದರು. ಬಂದು ಶ್ರೇಷ್ಠತೆಯನ್ನು ಕುರಿತಂತೆ ಅಷ್ಟೇ ಅಲ್ಲ, ನನ್ನನ್ನು ಕುರಿತಂತೆ, ನಮ್ಮಿಬ್ಬರ ನಡುವಿನ ಸಂಬಂಧ ಕುರಿತಂತೆ ಭಾಳ ವಿಶೇಷವಾದ ರೀತಿಯಲ್ಲಿ ನನಗೆ ಕೃತಜ್ಞತೆಗಳನ್ನು ಅರ್ಪಿಸಿದಾರಲ್ಲ, ಅದರ ಭಾರ ಜಾಸ್ತಿ ಆಯಿತು ನನಗೆ ಅಂತ ಅನಿಸುತ್ತೆ. ನಾನು ಕೂತಿದ್ದಾಗ ಅವ್ರಿಗೆ ಹೇಳಿದೆ, ಬಹಳ ನೀವು ನನ್ನ ಬಗ್ಗೆ ಹೇಳಿಬಿಟ್ರಿ ಅಂಥೇಳಿ. ಆ ಮನುಷ್ಯ ಸಂಬಂಧದ ಆ ತೀವ್ರತೆ ಇದೆಯಲ್ಲ, ಸಂವೇದನೆ ಇದೆಯಲ್ಲ, ಅಂತಹ ಮಾತುಗಳಿಗಾಗಿ ನಾನು ಬಾನು ಮುಷ್ತಾಕ್ ಅವರವ್ರಿಗೆ ಬಹಳ ಆಭಾರಿಯಾಗಿರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಚೆನ್ನಿಯವ್ರಿಗೂ ಅಷ್ಟೇನೆ. ಅವರು ಫೋನು ತಗೊಳ್ಳಿಲ್ಲ ಮೊದಲು. ಬಹುಶಃ ಅವ್ರು ಹೇಳೋ ಪ್ರಕಾರ ನಂದು ಬೇರೆ ನಂಬರ್ ಇದೆ ಅವ್ರ ಹತ್ರ. ಸೊ ಒಂದಾನೊಂದು ಕಾಲದಲ್ಲಿ ನಾನು ಏನು ಇಟ್ಕೊಂಡಿದ್ದೆ ಆ ಫೋನ್ ನಂಬರ್ ಇದೆ ಅದು. ಹಾಗಾಗಿ ಅವರು ನಾನು ಫೋನ್ ಮಾಡಿದಾಗ ತೊಗೊಳ್ಳಿಲ್ಲ. ಆನಂತರ ನಾನು ಒಂದು ಮೆಸೇಜನ್ನು ಕೊಟ್ಟೆ, ಅಷ್ಟಕ್ಕೆ ಅವರು ಒಪ್ಕೊಂಡು ಬಂದಿದ್ದೆ. ಅಷ್ಟೇ ಅಲ್ಲ, ಪ್ರಸಿದ್ಧ ವಿಮರ್ಶಕರು ಅಲ್ಲ ಪ್ರಬುದ್ಧ ವಿಮರ್ಶಕರು ಅಂತ ಬೆಳಗಾವಿಯಲ್ಲಿ ಹೇಳಿದ್ದೆ ನಾನು. ಅದು ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳಿದೆ ಅಂತ. ಎಷ್ಟು ಪ್ರಬುದ್ಧವಾಗಿ ಮಾತಾಡಿದ್ದಾರೆ ಅಂತ ಅಂದರೆ ಬಹುಶಃ ನನ್ನ ಬರವಣಿಗೆ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಮಾತನ್ನು ಹೇಳಬೇಕಾದ್ರೆ ಸಕಾರಣವಾಗಿ ಹೇಳ್ತಿದ್ದೀನಿ, ಪ್ರಶಂಸೆ ಅಂತ ಹೇಳ್ತಿಲ್ಲ. ನಮ್ಮಂಥವ್ರು ಒಂಥರ ಪೂರ್ವಗ್ರಹದ ಪಾಪದ ಕೂಸುಗಳು. ನಾನು ಯಾವಾಗಲೂ ಹೇಳ್ತಿರ್ತೇನೆ ಈ ಮಾತನ್ನು. ಈ ಚಳುವಳಿಗಳನ್ನು ಕಟ್ಟೋಕೆ ಹೋಗ್ತೀವಲ್ಲ, ಚಳುವಳಿಗಳ ಸಂಗಾತಿ ಆಗಿರ್ತೀವಲ್ಲ, ಅಂಥವರ ಬಗೆಗೆ ಪಕ್ಷಪಾತ ಮತ್ತು ಪೂರ್ವಾಗ್ರಹಗಳು ಜಾಸ್ತಿ ಇರುತ್ತವೆ. ಇವರು ನಿಜವಾಗೂ ಸೃಜನಶೀಲವಾದದ್ದನ್ನು ಸೃಷ್ಟಿ ಮಾಡಬಲ್ಲರೆ ಅನ್ನುವಂಥ ಚರ್ಚೆಯನ್ನೇ ನಮ್ಮ ಅನೇಕ ವಲಯಗಳಲ್ಲಿ ಮಾಡ್ತಾ ಇರೋದುಂಟು. ಅದಕ್ಕೆ ಬಹಳ ಸರಿಯಾದ ಉತ್ತರ ಏನು ಅಂದರೆ, ಬಂಡಾಯ ಸಾಹಿತ್ಯ ಚಳುವಳಿಯ ಜೊತೆಯಲ್ಲಿ ಕ್ರಿಯಾಶೀಲವಾಗಿದ್ದು ಸೃಜನಶೀಲತೆಗಾಗಿ ಬುಕರ್ ಪ್ರಶಸ್ತಿ ಬಂದಿದ್ದೇ ಸರಿಯಾದ ಉತ್ತರ. ಇನ್ನೊಂದು, ನನ್ನ ಕೃತಿಗಳನ್ನು ಕುರಿತು ಇಷ್ಟೊಂದು ವಿಶ್ಲೇಷಣಾತ್ಮಕವಾಗಿ ನನ್ನ ಎಲ್ಲ ಆಂತರಿಕವಾಗಿರುವ ತಾತ್ವಿಕತೆಯನ್ನು ಇಷ್ಟು ಸೊಗಸಾಗಿ ತೆಗೆದಿಟ್ಟಿದೆಯಲ್ಲ, ಬಹುಶಃ ನನ್ನ ಬಗ್ಗೆ ಇಂಥ ಭಾಷಣ ನಾನು ಕೇಳಿರೋದು ಇದು 2ನೇ ಸಾರಿನೋ 3ನೇ ಸಾರಿನೋ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ನಿಮಗೆ ಭಾಳ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಗೆಳೆಯ ರಾಘವೇಂದ್ರ ರಾವ್ ಅವರು ಬರೀ ವಿಮರ್ಶಕರಲ್ಲ, ನನ್ನ ಕುಟುಂಬದ ಸ್ನೇಹಿತರು ಅವರು.
ಆ ಕುಟುಂಬದ ಸ್ನೇಹಿತರಾಗಿಯೂ ಮಾತಾಡಬಹುದು. ಅವರು ಗೊತ್ತಿಲ್ಲ, ಅವರಿಗೆ ಬಿಟ್ಟಿದ್ದು ಅದು. ಆದರೆ ಮೊದಲಿಂದಲೂ ನನ್ನ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ತೋರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ 3 ಜನ ಅತಿಥಿಗಳನ್ನು ಭಾಳ ವಿಶ್ವಾಸದಿಂದ ನಾನು ನೆನೆಯೋದು ಮೊದಲನೇ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಸಭೆ ಒಂದು ರೀತಿ ವಿಶೇಷವಾದದ್ದು. ಏಕೆಂದರೆ ಈ ಸಭೆಯಲ್ಲಿ ಅರ್ಧ ಜನ ಬೆಂಗಳೂರಿನವರಿದ್ದಾರೆ, ಇನ್ನು ಅರ್ಧ ಜನ ಬೇರೆ ಊರಿನವರಿದ್ದಾರೆ. ಈ ಸಭೆಯಲ್ಲಿ ಸಾಹಿತ್ಯ ಕ್ಷೇತ್ರದವರಿದ್ದಾರೆ, ಕನ್ನಡ ಪರ ಹೋರಾಟಗಾರರಿದ್ದಾರೆ, ಪತ್ರಕರ್ತರಿದ್ದಾರೆ, ಸಿನಿಮಾ ಕ್ಷೇತ್ರದವರಿದ್ದಾರೆ, ಚಿಂತಕರಿದ್ದಾರೆ. ಹೀಗಾಗಿ ಬೇರೆ ಬೇರೆ ವಲಯಗಳ ಪ್ರಾತಿನಿಧಿಕವಾಗಿರತಕ್ಕಂತಹ ಒಂದು ಸಭೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಒಂದು ರೀತಿ ನನ್ನ ಭಾಗ್ಯ, ಅಂದರೆ ಕಾಂಗ್ರೆಸ್ ಸರ್ಕಾರದ ಭಾಗ್ಯ ಅಲ್ಲ, ಇದು ಒಂದು ಸ್ನೇಹ ಭಾಗ್ಯ ಇದು. ಸೊ ಇಲ್ಲಿ ಅದರ ಜೊತೆಗೆ ಎಷ್ಟು ಊರಿನವರು ಬಂದಿದ್ದಾರೆ ಇಲ್ಲಿ ಅಂದರೆ ಬೆಂಗಳೂರನ್ನು ಬರಗೂರು ಭಾಗ್ಯ ನನ್ನ ಕಾಪಿರೈಟ್ ಅದು ನೀವು ತಗೊಂಡ್ಬಿಟ್ರಲ್ಲ. ಏಕೆಂದರೆ ಚೆನ್ನಿಯವರು ಹೇಳಿದ್ದಾರೆ, ಒಳ್ಳೊಳ್ಳೆ ಪದಗಳನ್ನು ಇವರು ಪರಿಕಲ್ಪನಾತ್ಮಕ ಇದನ್ನು ಕಾಯಿನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನನ್ನ ಕಾಪಿರೈಟ್ ಹಂಗೆಲ್ಲ ಕಿತ್ಕೊಳ್ಳೋಕ್ಕೆ ಬಿಡಲ್ಲ ನಾನು. ಸೊ ಇರಲಿ. ಆದರೆ ಈ ಸಭೆಯಲ್ಲಿ ಬೇರೆ ಬೇರೆಯವರು ಆಗಲೇ ಹೇಳಿದ್ನಲ್ಲ, ಆ ಥರ ಕ್ಷೇತ್ರದವರು, ಶಿಕ್ಷಣ ತಜ್ಞರು, ಇವರೆಲ್ಲ ಇರೋದ್ರ ಜೊತೆಗೆ ಎಷ್ಟು ರಂಗಭೂಮಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ ಅಂದರೆ ಎಲ್ಲರೂ ಸೇರ್ತಾರೆ ಅಂತ. ಅದರ ಜೊತೆಗೆ ಅನೇಕ ಊರುಗಳಿಂದ ಬಂದಿದ್ದಾರೆ. ರಂಗಭೂಮಿ ಅಷ್ಟೇ ಅಲ್ಲ, ಮೇಷ್ಟ್ರುಗಳಿದ್ದಾರೆ ಅನ್ನೋದು ಮರ್ತಿದ್ದೀನಿ ನಾನು, ಏಕೆಂದರೆ ನಾನೇ ಮೇಷ್ಟ್ರಾದದ್ರಿಂದ. ಹಾಗಾಗಿ ಎಲ್ಲ ಕ್ಷೇತ್ರದವರು ಇಲ್ಲಿದ್ದಾರೆ. ಒಂದು ರೀತಿ ವಿಶೇಷ ಏನು ಅಂತಂದರೆ, ಬೆಂಗಳೂರಿನ ಗೆಳೆಯರ ಜೊತೆಗೆ ತುಮಕೂರು, ಸಿರಾ, ಮಧುಗಿರಿ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಗಂಗಾವತಿ, ಬಳ್ಳಾರಿ, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹಂಪಿ, ಮಾಲೂರು, ಶಿವಮೊಗ್ಗ, ಕಲಬುರಗಿ, ಆನೇಕಲ್, ಕುಮಟಾ, ಇಂಥ ಎಲ್ಲ ಊರುಗಳಿಂದ ನನ್ನ ಸ್ನೇಹಿತರು ಬಂದಿದ್ದಾರೆ. ಇದೊಂದು ವಿಶೇಷ. ಹಾಸನ್, ಎಲ್ಲದರಿಂದಲೂ ಬಂದಿದ್ದಾರೆ. ಅನೇಕ ಊರುಗಳಿಂದ. ಯಾವುದಾದ್ರೂ ಊರು ಬಿಟ್ಟಿದ್ರೆ ನೀವೇ ನೆನಪಿಸ್ಕೊಳ್ಳಿ ದಯವಿಟ್ಟು. ಆದರೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರಲ್ಲ, ಇದರ ಅರ್ಥ ಏನು ಅಂತಂದರೆ, ಈ ಸಭೆ ನನ್ನ ದೃಷ್ಟಿಯಲ್ಲಿ, ನನ್ನ ಮನಸ್ಸಿಗೆ ಅನಿಸೋದೇನೆಂದರೆ, ಒಂದು ಭಾವನಾತ್ಮಕ ಪ್ರಾದೇಶಿಕ ಪ್ರತಿನಿಧೀಕರಣದ ಸಭೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವರೆಲ್ಲ ಬಂದಿರೋದು ನನ್ನ ಸ್ನೇಹಕ್ಕಾಗಿ ಬಂದಿರತಕ್ಕಂಥವರು. ಹಾಗಾಗಿ ಇದೊಂದು ಭಾವನಾತ್ಮಕ ಪ್ರಾದೇಶಿಕ ಪ್ರತಿನಿಧೀಕರಣದ ಈ ಸಭೆ ಇದೆಯಲ್ಲ, ಈ ಸಭೆಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಶ್ರೇಷ್ಠತೆಯ ಸೊಕ್ಕು ಅಂತ ಹೆಸರಿಟ್ಟೆ ಅನ್ನೋದನ್ನು ಬಹುಶಃ ಇಬ್ಬರು, ಬಾನು ಮುಷ್ತಾಕ್ ಅವರು ಮತ್ತು ರಾಜೇಂದ್ರ ಚೆನ್ನಿಯವರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಅದನ್ನು ಮತ್ತಷ್ಟು ನಾನು ಹೇಳೋಕ್ಕೋದ್ರೆ ಅದರ ಸೊಗಸು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೇಳಬೇಕು ಅಂತ ಬಂದಿದ್ದೆ, ಆದರೆ ಹೇಳೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಶ್ರೇಷ್ಠ ಅಕ್ಷರ ಇದೆಯಲ್ಲ, ಅದು ಅಹಂಕಾರವಾಗಬಾರ್ದು, ಅಂತಃಕರಣವಾಗಬೇಕು ಅಂತ ನಮ್ಮದಂಥವ್ನು ನಾವು. ಅದೇ ರೀತಿ ಅಧಿಕಾರವೂ ಅಷ್ಟೇನೆ. ಅಧಿಕಾರ ಅಹಂಕಾರವಾಗಬಾರ್ದು, ಅಂತಃಕರಣವಾಗಬೇಕು. ಎಲ್ಲಿ ಅಕ್ಷರ ಮತ್ತು ಅಧಿಕಾರ ಎರಡೂ ಅಂತಃಕರಣವಾಗಿರುತ್ತೆ, ಅಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಆರೋಗ್ಯ ಇರುತ್ತೆ ಮತ್ತು ಸಮಾಜದಲ್ಲಿಯೂ ಒಂದು ರೀತಿಯ ಸಾಮಾಜಿಕ ಆರೋಗ್ಯ ಇರುತ್ತೆ ಅಂತ ನಾನು ನಂಬ್ಕೊಂಡು ಬಂದಿರತಕ್ಕಂಥವನು. ಹಾಗಾಗಿ ನಾನು ಶ್ರೇಷ್ಠತೆ ಎನ್ನುವುದು ಸೊಕ್ಕಾಗಬಾರದು, ಶೋಧವಾಗಬೇಕು ಅಂತ ನಂಬಿದಂಥವನು. ಯಾವಾಗ ಅದು ಸೊಕ್ಕಾಗತ್ತೆ ಅಂತಂದರೆ, ಈಗ ನೋಡಿ, ನಿರಂಜನ ಅವರು ಬರೆದಂಥ ಚಿರಸ್ಮರಣೆಯನ್ನು, ಕಟ್ಟಿಮನಿಯವರು ಬರೆದಂತಹ ಜ್ವಾಲಾಮುಖಿ ಮೇಲೆ ಎನ್ನುವಂಥ ಕಾದಂಬರಿಯನ್ನು, ಒಳ್ಳೆ ಕಾದಂಬರಿಗಳು ಅಂತ, ಅತ್ಯುತ್ತಮ ಅನ್ನೋದು ಬಿಟ್ಬಿಡಿ, ಒಳ್ಳೆ ಕಾದಂಬರಿಗಳು ಅಂತ ಹೇಳೋದಕ್ಕೆ ನಮ್ಮ ಸಾಹಿತ್ಯ ಲೋಕ ಕಡೇ ಪಕ್ಷ ಕಾದಂಬರಿಗಳ ಸೃಷ್ಟಿಯಾಗಿ 1 ದಶಕದ ನಂತರ ಹೇಳೋಕ್ಕೆ ಶುರುವಾಯಿತು. ಇದನ್ನು ಏನಂತ ಕರಿತೀರಿ ನೀವು? ಅಂದರೆ ಒಂದು ಚಾರಿತ್ರಿಕತೆ ಇದೆ ನಮ್ಮಲ್ಲಿ. ಯಾವತ್ತು ಚರಿತ್ರೆಯ ಕೊಂಡಿಗಳನ್ನು ಶ್ರೇಷ್ಠತೆಯ ಸೊಕ್ಕಿನಿಂದ ಕಳಚಬಾರದು ಅಂತ ನಂಬಿದಂಥವನು ನಾನು. ಇವತ್ತು ನಾವು ಅಡಿಗರನ್ನು ಓದ್ತೇವೆ, ಕುವೆಂಪು ಅವರನ್ನು ಓದ್ತೇವೆ, ಬೇಂದ್ರೆ ಓದ್ತೇವೆ ಅಂದರೆ ಅದರಿಂದ ಆನಾಕ್ರು ಓದಿದೆ ನಾವು, ಅದರಿಂದ ನಿರಂಜನರ ಓದಿದೆ, ಅದರಿಂದ ಕಟ್ಟಿಮನಿ ಓದಿದೆ, ಅದರಿಂದ NR ಸಿಂಹಯ್ಯನವರು ಓದು ಇದೆ. ಅಂದರೆ ಆ ಓದಿಗೊಂದು ಚಾರಿತ್ರಿಕತೆ ಇರುತ್ತೆ. ಅವುಗಳ ಗುಣಮಟ್ಟ, ಅದರ ಮಾದರಿ, ಅಭಿವ್ಯಕ್ತಿಯ ವಿನ್ಯಾಸ, ವಸ್ತು
ಇವೆಲ್ಲ ಬೇರೆ ಬೇರೆ ಇದ್ದಿರ್ಬೋದು, ಅದು ಬೇರೆ ವಿಷಯ. ಆದರೆ ಆ ಚಾರಿತ್ರಿಕ ಬೆಳವಣಿಗೆಯೊಂದನ್ನು ನಿರಾಕರಿಸುವ ಅಥವಾ ತಿರಸ್ಕರಿಸುವ ಧೋರಣೆ ಇದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಸೊಕ್ಕು. ಆಮೇಲೆ ನೀನು ಬರೆದ್ರೆ ಹೀಗೆ ಬರೀಬೇಕಪ್ಪ ಅಂತ. ನಮ್ಮ ರಾಘವೇಂದ್ರ ರಾವ್ ಅವ್ರಿಗೆ ಗೊತ್ತಿದೆ, ಅನೇಕರು ಕುವೆಂಪುನ ಕವಿನೇ ಅಲ್ಲ ಅಂತ ಹೇಳಿದವರುಂಟು. ಕುವೆಂಪು ಕವಿನೇನ್ರಿ ಅಂತ ಕೇಳಿದವರುಂಟು. ಆಮೇಲೆ ಅನಿವಾರ್ಯವಾಗಿ ಕವಿ ಅಂದರು. ಇನ್ನು ಕೆಲವರು ಬರ್ತಾ ಬರ್ತಾ ಕವಿ ನಿಜನಪ್ಪ, ಮಹಾಕವಿನ ಅಂತ ಕೇಳೋಕ್ಕೆ ಶುರು ಮಾಡಿದರು. ಇದನ್ನೆಲ್ಲ ನಾವು ವಿಮರ್ಶೆಯ ಹೆಸರಿನಲ್ಲಿ ಮಾಡ್ತಾ ಇರ್ತೇವೆ. ಚರ್ಚೆ ಮಾಡೋದು ಬೇರೆ, ವಿಶ್ಲೇಷಣೆ ಮಾಡೋದು ಬೇರೆ. ಆ ವಿಶ್ಲೇಷಣೆ ಮಾಡೋದ್ರ ಮುಖಾಂತರವಾಗಿ ಯಾರನ್ನು ಬೇಕಾದ್ರೂ ವಿಮರ್ಶೆ ಕೊಡ್ಬೋದು ನಾವು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವರು ಕವಿನೇ ಅಲ್ಲ ಅಂತ ಹೇಳೋಕೆ ಹೊರಡೋದು, ಇವರು ಮಹಾಕವಿ ಅಲ್ಲ ಅನ್ನೋ ಕಾರಣಕ್ಕಾಗಿಯೇ ತಮ್ಮದೇ ಆದಂತಹ ಕೆಲವು ತಾತ್ವಿಕವಾದ ಅಂಶಗಳನ್ನು ಮುಂದೆ ಮಾಡ್ತಕ್ಕಂಥದ್ದು, ಒಬ್ಬರನ್ನು ಅಲ್ಲ ಅಂತ ಹೇಳಿ ಇನ್ನೊಬ್ಬರನ್ನು ಹೌದು ಅಂತ ಹೇಳೋದಕ್ಕಾಗಿಯೇ ಸಂಚುಗಳನ್ನು ನಡೆಸೋದು, ಇದನ್ನು ನಾನು ವಿಮರ್ಶೆ ಅನ್ನೋದಿಲ್ಲ, ಸೊಕ್ಕು ಅಂತಲೇ ಕರೆಯೋದು ನಾನು. ಆ ಕಾರಣಕ್ಕಾಗಿ ಏನಾಗ್ಬೋದು, ಚೆನ್ನಿಯವರು ಹೇಳಿದರು, ನಾನು ಪ್ರತಿಭಾ ಭ್ರೂಣ ಹತ್ಯೆ ಅನ್ನೋ ಒಂದು ಪದ ಬಳಸಿದ್ದೇನೆ. ಅಂದರೆ ನೀವು ಬರೆದ್ರೆ ಹೀಗೆ ಬರೀಬೇಕ್ರಿ ಅಂತ ಹೇಳೋದಕ್ಕೆ ಇವರು ಯಾರು? ಸಾಂಸ್ಕೃತಿಕ ಕ್ಷೇತ್ರದ ಆಳುವ ವರ್ಗಗಳು ಬಹಳ ಅಪಾಯಕಾರಿ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳು ಇರಬಾರ್ದು ಯಾವತ್ತೂ. ಸಾಂಸ್ಕೃತಿಕ ಕ್ಷೇತ್ರ ಇದೆಯಲ್ಲ, ಅದು ಸ್ವಾಯತ್ತವಾದದ್ದು, ಅದು ಸ್ವಾತಂತ್ರ್ಯ ಬೇಕು ಅಲ್ಲಿ. ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳು ಹುಟ್ಟಿದರೆ ಏನಾಗುತ್ತೆ ಅಂದರೆ ಪ್ರತಿಭಾ ಭ್ರೂಣ ಹತ್ಯೆ ಅದೇ ಆಗುತ್ತೆ. ನಾನು ಯಾವಾಗಲೂ ನಂಬಿದವನು, ನೀನು ಬರಿತಾ ಹೋಗು, ಬರಿತಾ ಇದ್ದಾಗ, ಕೃಷಿಯನ್ನು ಮಾಡ್ತಾ ಹೋದಾಗ ಅದರಲ್ಲಿ ಕೆಲವು ಸಾರಿ ಮಳೆ ಬೆಳೆ ಇದ್ದರೆ ಒಳ್ಳೆಯ ಕೃಷಿ ಬರುತ್ತೆ, ಅದು ಸರಿ ಇಲ್ಲದೆ ಇದ್ದರೆ ಕೆಟ್ಟ ಕೃಷಿ ಬರುತ್ತೆ. ಎಷ್ಟೋ ಜನ ಮೊದಲ ಕೃತಿಯನ್ನು ಬಹಳ ಅತ್ಯುತ್ತಮವಾಗಿ ಬರೆದು ಆನಂತರದ ಕೃತಿಗಳನ್ನು ಅಷ್ಟು ಚೆನ್ನಾಗಿ ಬರೆದಿಲ್ಲದೆ ಇರೋ ಉದಾಹರಣೆಗಳು ನಮ್ಮಲ್ಲಿವೆ. ಏಕೆಂತಂದರೆ ಬರವಣಿಗೆ ಇದೆಯಲ್ಲ, ನಿರಂತರವಾಗಿ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಶ್ರೇಷ್ಠವಾದದ್ದನ್ನೇ ಬರಿತೀನಿ ಅಂದರೆ ಅವನೇನೂ ಬರೆಯಲ್ಲ. ಶ್ರೇಷ್ಠವಾದದ್ದನ್ನೇ ನೀನು ಬರೀಬೇಕು ಅಂತ ಫರ್ಮಾನ್ ಹೊರಡಿಸೋ ಆಳುವ ವರ್ಗ ಇದೆಯಲ್ಲ, ಅದು ಯಾವತ್ತೂ ಅಪಾಯಕಾರಿಯಾಗಿರುತ್ತೆ. ಹಾಗಾದರೆ ಶ್ರೇಷ್ಠತೆ ಬೇಡವಾ? ಶ್ರೇಷ್ಠತೆ ಬೇಡ ಅಂತ ಹೇಳೋದಿಲ್ಲ. ಶ್ರೇಷ್ಠತೆ ನಮ್ಮ ಕೈಗೆ ಸಿಕ್ಕಲ್ಲ, ಅದು ಬಹಳ ಮುಖ್ಯವಾದ್ದು. ನಮ್ಮ ಕೈಗೆ ಶ್ರೇಷ್ಠತೆ ಸಿಕ್ಬಿಟ್ರೆ ಮುಂದೆ ಬರೆಯೋದೇ ಇಲ್ಲ ನಾವು. ಅದೊಂದು ಅಂತಿಮವಾದಂಥ ಹಂತ. ಇದನ್ನು ಸಾಹಿತ್ಯ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು, ನೀವು ಸಿನಿಮಾ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು. ನೀವು ಎಲ್ಲಿಗೆ ಹೋಗಿ ಈ ಜನಸಂಸ್ಕೃತಿಯೊಂದನ್ನು ನಿರಾಕರಿಸುವ, ತಿರಸ್ಕರಿಸುವ ಧೋರಣೆ ಇದೆಯಲ್ಲ, ಅದು ಹುಸಿ ಶ್ರೇಷ್ಠತೆಯಿಂದ ಹುಟ್ಟತಕ್ಕಂಥದ್ದು. ಏಕೆಂದರೆ ಜನಸಂಸ್ಕೃತಿಯೊಂದನ್ನು ಗೌರವಿಸಬೇಕಾಗಿರುತ್ತೆ ನಾವು. ಶ್ರೀಸಾಮಾನ್ಯನಿಗೆ ಅವನದೇ ಆದಂಥದ್ದೇನೋ ಒಂದು ತಿಳುವಳಿಕೆ ಇರುತ್ತೆ, ಅದನ್ನು ನಾವು ನಿರಾಕರಿಸೋಕ್ಕಾಗೋದಿಲ್ಲ. ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕವಿರಾಜ ಮಾರ್ಗಕಾರ ಹೇಳಬೇಕಾದ್ರೆ ಅದು ಸುಮ್ಮನೆ ಹೇಳಿದ್ದಲ್ಲ ಅದು. ಹಾಗಾಗಿ ಆ ತಿಳುವಳಿಕೆ ಅನ್ನೋದು ಯಾರ ಗುತ್ತಿಗೆಯೂ ಅಲ್ಲ ಅಂತ. ಹಾಗಾಗಿ ಬರೆಯೋದಕ್ಕೆ ಬಿಡಬೇಕು. ಈಗ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಲೋಕವನ್ನೇ ಪ್ರವೇಶ ಮಾಡದೇ ಇರತಕ್ಕಂಥವರು ಬರೆಯೋಕ್ಕೆ ಶುರು ಮಾಡಿದಾಗ ಬರೆದ್ರೆ ನೀನು ಹೀಗೆ ಬರೀಬೇಕು ಅಂತ ಹೇಳಿದರೆ ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದನ್ನು ಯೋಚನೆ ಮಾಡಿ. ಸಾವಿರಾರು ವರ್ಷದಿಂದ ಅಕ್ಷರವನ್ನೇ ಕಂಡಿರೋದಿಲ್ಲ. ಆದ್ದರಿಂದಲೇ ನಾನು ಹೇಳೋದು, ಅನೇಕ ಸಮುದಾಯಗಳು ಬರೆಯೋದೇ ಬಂಡಾಯ ಅಂತ. ಅವರು ಬರೆಯೋದೇ ಬಂಡಾಯ ಆಗಿರುತ್ತೆ. ಈ ಹಿನ್ನೆಲೆಯ ಒಳಗಡೆ ನಾನು ಶ್ರೇಷ್ಠತೆಯ ಸೊಕ್ಕು ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮ ಸೃಜನಶೀಲತೆಗೆ, ನಮ್ಮ ಸಾಮಾಜಿಕ ಆರೋಗ್ಯಕ್ಕೆ ಬಹಳ ಅಪಾಯಕಾರಿಯಾದದ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಬಳಸಿದ್ದು. ಆಮೇಲೆ ಸಾಮಾಜಿಕವಾದ ಶ್ರೇಷ್ಠತೆಯ ಕಲ್ಪನೆಗೂ ಸಾಂಸ್ಕೃತಿಕ ಕ್ಷೇತ್ರದ ಶ್ರೇಷ್ಠತೆಯ ಕಲ್ಪನೆಗೂ ಅನೇಕ ಸಾರಿ ಸಂಬಂಧಗಳೂ ಉಂಟಾಗಿರೋದು ಉಂಟು. ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ಮಹಿಳಾ ಸಾಹಿತ್ಯದ ಬಗೆಗೆ ಏನೆಲ್ಲ ಮಾತಾಡ್ತಿದ್ರು ಅನ್ನೋದು ಗೊತ್ತಿದೆ ನಮ್ಗೆ. ಅಡಿಗೆ ಮನೆ ಸಾಹಿತ್ಯ ಅಂತ ಕರೆದವರುಂಟು. ಇವತ್ತು ಎಷ್ಟು ಜನ ಕರ್ನಾಟಕದಲ್ಲಿ ಲೇಖಕಿಯರು ಅದ್ಭುತವಾಗಿ ಬರೀತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ. ನಾನು ಆ ಸಂದರ್ಭದಲ್ಲಿ ಆ ಮಾತು ಹೇಳ್ಬೋದು ಹೇಳ್ಬಾರ್ದ ಗೊತ್ತಿಲ್ಲ, ಅದಕ್ಕೆ ಒಂದು ಕ್ಷಣ ಯೋಚನೆ ಮಾಡಿದೆ. ಒಬ್ಬ ವಿಮರ್ಶಕರು ಮಹಿಳೆಯರು ಬರೆಯೋದು ಅಡುಗೆ ಮನೆ ಸಾಹಿತ್ಯ ಅಂದಾಗ ನಾನು ಅವ್ರಿಗೆ ಪ್ರತಿಕ್ರಿಯೆ ಸೂಚಿಸಿದ್ದೆ. ಹೌದಪ್ಪ, ಅವರು ಅಡುಗೆ ಮನೆ ಸಾಹಿತ್ಯ ಬರೀತಾರೆ, ನೀವು ಮಲಗೋ ಮನೆ ಸಾಹಿತ್ಯ ಬರೀತೀರಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಹೇಳಬೇಕೋ ಹೇಳಬಾರ್ದು ಅಂತ ನಾನು ಹಿಂದೇಟು ಹಾಕಿದ್ದೆ. ಯಾಕೆ ಅಂದರೆ ನೀವು ಬರೆಯೋದೆಲ್ಲ ಗಂಡು ಹೆಣ್ಣಿನ
ಪ್ರೇಮವನ್ನು ಅಲ್ಲ, ಕಾಮವನ್ನೇ ಕುರಿತು ಬರೀತಿರ್ತೀರಲ್ಲ ನೀವು, ಅದನ್ನು ಶ್ರೇಷ್ಠ ಅನ್ಬೋದು. ಹಾಗಾದರೆ ಅಡುಗೆ ಮನೆಯಲ್ಲಿ ಇಟ್ಟವ್ರು ಯಾರು ರೀ ಹೆಣ್ಣುಮಕ್ಕಳನ್ನು? ಅಡುಗೆ ಮನೆಯಲ್ಲಿ ಇಟ್ಟವ್ರು ಯಾರು? ಅಡುಗೆ ಮನೆಯಲ್ಲಿ ಹೆಣ್ಣುಮಕ್ಕಳನ್ನು ಇಟ್ಟಿದ್ದು ಈ ಸಾಮಾಜಿಕ ವ್ಯವಸ್ಥೆ. ನಮ್ಮ ಸಾಮಾಜಿಕ ಸಂರಚನೆಯಲ್ಲಿರುವ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಕಾರಣಕ್ಕಾಗಿ ಹೆಣ್ಣುಮಕ್ಕಳನ್ನು ಅಡುಗೆ ಮನೆಗೆ ಮೀಸಲಾಗಿ ಅವರು ಬಹಳ ಅಡುಗೆ ಮನೆ ಸಾಹಿತ್ಯನೇ ಬರೆದ್ರು ಅಂದರೆ ಅತ್ಯಂತ ಪ್ರಾಮಾಣಿಕವಾಗಿದ್ದರು ಅಂತ ಅರ್ಥ. ಏಕೆಂತಂದರೆ ಅವ್ರಿಗೆ ಅಡುಗೆ ಮನೆಗೆ ಮೀಸಲಾಗಿಟ್ಟಿದ್ರೆ ಅದನ್ನು ಬರೆದ್ರು. ಹೊರಗಡೆ ಬರೋಕ್ಕೆ ಅವಕಾಶ ಆಯಿತು ಶಿಕ್ಷಣದಿಂದ. ಹೊರಗಡೆ ಬಂದ ಮೇಲೆ ಬೇರೆ ಬೇರೆ ಅನುಭವಗಳಾದವು, ಅದನ್ನು ಬರೆಯೋಕ್ಕೆ ತೊಡಗಿದರು. ಇಂಥ ಅನೇಕ ವಿಪರ್ಯಾಸಗಳ ನಡುವೆ ನಾವು ಬದುಕ್ತಾ ಇರೋದರಿಂದ ಅದನ್ನು ಮೀರಿ ಒಂದು ರೀತಿ ಸೃಜನಶೀಲ ಸ್ವಾಯತ್ತತೆ ಇದೆಯಲ್ಲ, ಅದಕ್ಕೆ ಬೆಲೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಈ ಥರದ ವಿಚಾರಧಾರೆಯನ್ನು ಹೇಳ್ತಾ ಬಂದದ್ದು. ವಿಶೇಷವಾಗಿ ನೀವು ಜನಪದ ಕಲಾವಿದರನ್ನು ನೋಡಿ. ನಾನೊಂದು ಮಾತನ್ನು ಹೇಳಿದೆ, ಸಾಮಾಜಿಕ ಶ್ರೇಷ್ಠತೆಯ ಕಲ್ಪನೆಗೂ ಮತ್ತು ಸಾಂಸ್ಕೃತಿಕ ಶ್ರೇಷ್ಠತೆಯ ಕಲ್ಪನೆಗೂ ಒಂದು ಸಂಬಂಧ ಇದೆ ಅನ್ನೋ ಮಾತನ್ನು ಹೇಳಿದೆ. ಇದಕ್ಕೆ ಬಹಳ ಒಳ್ಳೆಯ ನಿದರ್ಶನ ಅಂದರೆ ಜನಪದ ಕಲಾವಿದರು, ಜನಪದ ಸಾಹಿತ್ಯ. ಜನಪದ ಕಲಾವಿದರನ್ನು ನೀವು ಗಮನಿಸಿ, ಅವರನ್ನು ನಮ್ಮ ಸಮಾಜ ಹೇಗೆ ನೋಡಿಕೊಳ್ಳುತ್ತೆ, ನಮ್ಮ ಸರ್ಕಾರ ಹೇಗೆ ನೋಡಿಕೊಳ್ಳುತ್ತೆ ಅನ್ನೋದನ್ನು ಗಮನಿಸಿ. ಅವರು ಕಲಾವಿದರೇನೇ, ಆದರೆ ವರ್ಗದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಅವರ ಕಲೆಗೆ ಸಿಕ್ಕಿರೋ ಅಂಥ ಬೆಲೆ ಇದೆಯಲ್ಲ, ಬೇರೆಯವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಿರೋವಂಥದ್ದೇನು, ಸಾಮಾಜಿಕ ಶ್ರೇಷ್ಠತೆ ಅನ್ನೋ ಕಲ್ಪನೆ ಇದೆಯಲ್ಲ, ಮೇಲು ಕೀಳು ಅನ್ನೋವಂಥ ವರ್ಗಾಂತರದ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಅಲ್ಲಿ ಕೆಲಸ ಮಾಡ್ತಾಯಿದೆ. ತಳ ಸಮುದಾಯದವರಲ್ಲಿರುವ ಕಲಾಭಿವ್ಯಕ್ತಿಯನ್ನು ಕಡೆಗಣಿಸುವ ಈ ಪ್ರವೃತ್ತಿ ಇದೆಯಲ್ಲ, ಇದು ಸಾಮಾಜಿಕ ಹುಸಿ ಶ್ರೇಷ್ಠತೆಯಿಂದ ಹುಟ್ಟಿದ್ದು ಇದು. ಹಾಗಾಗಿ ಶ್ರೇಷ್ಠತೆ ನಮಗೆ ಬೇಡ ಅನ್ನೋದಲ್ಲ, ಆದರೆ ಶ್ರೇಷ್ಠತೆ ಅನ್ನೋದು ಅಷ್ಟು ಸುಲಭವಾಗಿ ದಕ್ಕೋದಿಲ್ಲ. ಅದೊಂದು ಸೊಕ್ಕಾಗಬಾರ್ದು, ಅದೊಂದು ಶೋಧವಾಗಬೇಕು, ನಾವು ಹುಡುಕ್ತಾ ಹೋಗಬೇಕು ಅಂತ ಹೇಳ್ತಾ ನನ್ನದೇ ಒಂದು ಉದಾಹರಣೆ ಹೇಳ್ತೀನಿ. ಯಾಕೆ ಹೀಗೆಲ್ಲ ಅನ್ಸೋಕ್ಕೆ ಶುರುವಾಯಿತು ಅಂತ ಒಂದು ಉದಾಹರಣೆ ಹೇಳಬೇಕು ಅಂತ ಅನ್ನಿಸ್ತಿದೆ ನನಗೆ. ನಂದೊಂದು ಸಿನಿಮಾ ಇಲ್ಲಿದ್ದಾರೆ, ನಮ್ಮ ಸುಂದರರಾಜು ಜಯಮಾಲಾ ಅವ್ರಿಗೆ ಅದು ಚೆನ್ನಾಗಿ ಗೊತ್ತು. ಅದು ದೆಹಲಿಗೆ ಒಂದು ಸ್ಪರ್ಧೆಗೆ ಹೋಯಿತು, ಇಂಡಿಯನ್ ಪನೋರಮಾ ಅಂತಿರುತ್ತೆ. ಅದಕ್ಕೆ ಆ ಕಾಲದಲ್ಲಿ 21 ಸಿನಿಮಾಗಳನ್ನು, ಭಾರತದ 21 ಚಿತ್ರಗಳನ್ನು ಆಯ್ಕೆ ಮಾಡಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡ್ತಿದ್ರು. ಪ್ರಶಸ್ತಿ ಅಲ್ಲ, ಇದನ್ನು ಗಮನಿಸಬೇಕು, ಕೇವಲ ಪ್ರದರ್ಶನ ಅದು. ಅದಕ್ಕೆ ನನ್ನ ಸಿನಿಮಾ ಒಂದು ಹೋಗಿತ್ತು. ಈಗ ಅದು 24, 25, 26 ಸಿನಿಮಾಗಳನ್ನು ಆಯ್ಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ನನ್ನ ಸಿನಿಮಾ ಆಯ್ಕೆ ಆಗಲಿಲ್ಲ. ಅದರ ಬಗೆಗೆ ನನಗೆ ಬೇಜಾರಿಲ್ಲ ಅಂದರೆ ಇವಾಗ ಬೇಜಾರಿಲ್ಲ, ಅವತ್ತಾಗಿತ್ತು. ಯಾಕಪ್ಪ ಆಯ್ಕೆ ಆಗಲಿಲ್ಲ ಅಂದಾಗ ಸಹಜವಾಗೇ ಬೇಜಾರಾಗುತ್ತಿಲ್ಲ ಅಂತಲ್ಲ. ಆದರೆ ನನಗೆ ಹೆಚ್ಚು ಬೇಜಾರಾಗಿದ್ದೇನೆಂದರೆ ತಮಿಳಿನ 3 ಸಿನಿಮಾ ಆಯ್ಕೆಯಾಗಿತ್ತು, ಮಲಯಾಳಂನ 5 ಸಿನಿಮಾ ಆಯ್ಕೆಯಾಗಿತ್ತು, ಕನ್ನಡದಿಂದಲೇ ಹೋಗಿರುವಂಥ ಒಬ್ಬ ತೀರ್ಪುಗಾರರು ಒಂದು ಶರ ಬರೆದಿದ್ದರು, ಕನ್ನಡದಲ್ಲಿ ಯಾವುದೂ ಅರ್ಹವಾದ ಸಿನಿಮಾ ಇಲ್ಲ ಅಂತ. ಇದನ್ನು ಏನಂತ ಕರಿತೀರಿ ನೀವು? ಅಲ್ಲಿ ಸಿನಿಮಾ ಆಯ್ಕೆ ಮಾಡೋದು ಸಾರ್ವಕಾಲಿಕವಾಗಿರ್ತಕ್ಕಂಥ ಶ್ರೇಷ್ಠ ಸಿನಿಮಾಗಳನ್ನಲ್ಲ, ಆ ವರ್ಷದಲ್ಲಿ ಬಂದಿರತಕ್ಕಂಥ ಉತ್ತಮವಾದಂಥ ಕೆಲವು ಚಿತ್ರಗಳನ್ನು ಗೋವಾದಲ್ಲಿ ನಡೆಯುವಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನಕ್ಕಾಗಿ, ಪ್ರಶಸ್ತಿಗಾಗಿ ಅಲ್ಲ, ಪ್ರದರ್ಶನಕ್ಕಾಗಿ ಆಯ್ಕೆ ಮಾಡುವಂಥ ಯೋಗ್ಯತೆ ಇರೋ ಒಂದು ಕನ್ನಡ ಸಿನಿಮಾ ಇರಲಿಲ್ವ? ಹಾಗಾದರೆ ಯಾವ ಸಿನಿಮಾವೂ ಅರ್ಹ ಅಲ್ಲ ಅಂತ ಹೇಳಿದರು. ಇದು ಮೊದಲನೇ ಭಾಗ. ಎರಡನೇ ಭಾಗ ಇದೆಯಲ್ಲ, ಅದನ್ನು ಕೇಳಿದರೆ ನಾನು ಯಾಕೆ ಸೊಕ್ಕು ಅಂತ ಬಳಸ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಕಳಿಸಿದ ಪ್ರಿಂಟ್ಗಳೆಲ್ಲ ಡೆಲ್ಲಿಲೇ ಇದ್ವು. ಆಗ ಈ ಅವತ್ತಿನ ಸೋವಿಯಟ್ ರಷ್ಯಾದಿಂದ ಒಂದು ಚಲನಚಿತ್ರ ನಿಯೋಗ ಬಂತು. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಿಗೆ ನಾವು ಅರ್ಜಿ ಕರೀತಾರೆ, ಅರ್ಜಿ ಹಾಕ್ಕೋಬೇಕು, ಅಲ್ಲಿ ಅವ್ರದ್ದೇ ಆದಂಥ ಒಂದು ಆಯ್ಕೆ ಸಮಿತಿ ಇರುತ್ತೆ, ಅದು ಆಯ್ಕೆ ಮಾಡಬೇಕಾಗಿರುತ್ತೆ ಯಾವುದೇ ದೇಶದ್ದು. ಆದರೆ ಆ ನಿಯೋಗ ಬಂದಾಗ ಏನು ಮಾಡ್ತು, ಡೆಲ್ಲಿಯಲ್ಲಿ ಅದು ಚಲನಚಿತ್ರ ನಿಯೋಗ, ಯಾವುದಾದ್ರೂ ಸಿನಿಮಾಗಳಿದ್ದರೆ ತೋರಿಸಿ, ನಾವು ಮಾಸ್ಕೋ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ ಮಾಡಿಕೊಂಡು ಹೋಗ್ತೀವಿ ಅಂತ ಕೇಳಿದಾಗ ಇವರೆಲ್ಲ ತಿರಸ್ಕರಿಸಿದ ಸಿನಿಮಾಗಳಿದ್ವಲ್ಲ, ಡಬ್ದಲ್ಲಿ ಕೂತಿದ್ವಲ್ಲ, ಅವನ್ನು ಕೆಲವನ್ನು ಹಾಕಿ ತೋರಿಸಿದರು ಅವರಿಗೆ. ಅವೆಲ್ಲವನ್ನು ನೋಡಿ ಸೋವಿಯಟ್ ರಷ್ಯಾದಿಂದ ಬಂದಂತಹ
ಆ ಚಲನಚಿತ್ರ ನಿಯೋಗ ಇದೆಯಲ್ಲ, ಅದು ಆಯ್ಕೆ ಮಾಡಿಕೊಂಡಂತಹ ಏಕೈಕ ಚಿತ್ರ ನನ್ನ ನಿರ್ದೇಶನದ ಚಿತ್ರ. ಅದನ್ನು ಆಯ್ಕೆ ಮಾಡಿ ನಾನು ಅಪ್ಲೈ ಮಾಡಿಲ್ಲ. ಯಾಕೆ ಆಯ್ಕೆ ಮಾಡಿದರು ಅಂದರೆ ಅಲ್ಲಿ ನನ್ನ ನೆಂಟರಿರಲಿಲ್ಲ. ಅಷ್ಟೇನೇ, ಭಾಳ ಸುಲಭ ಅದು, ಅಷ್ಟೇನೇ. ಇಲ್ಲೆಲ್ಲ ನಮ್ಮ ನೆಂಟರುಗಳಿದ್ದರು, ಪಾಪ ಅಲ್ಲಿ ನೆಂಟರಿರಲಿಲ್ಲ, ಅವ್ರು ಆಯ್ಕೆ ಮಾಡ್ಕೊಂಡು ಹೋದರು. ಇದಕ್ಕಿಂತ ಶ್ರೇಷ್ಠತೆಯ ಸೊಕ್ಕು ಅಂತ ಯಾಕೆ ನನ್ನಂಥವ್ರು ಬಳಸ್ತೀವಿ ಅಂತ ಅಂದರೆ, ಈ ನೋವಿದೆ ನಮಗೆ, ಈ ಸಾಮಾಜಿಕವಾದ ನೋವಿದೆ, ಸಾಂಸ್ಕೃತಿಕವಾಗಿ ಅನುಭವಿಸಿದಂಥ ಅವಮಾನಗಳ ನೋವಿದೆ. ಅಂಥ ಅವಮಾನದ ನೋವುಗಳಿಂದ ಇದಕ್ಕಿಂತ ಒಳ್ಳೆಯ ಪದವನ್ನು ಬಳಸೋಕ್ಕಾಗೋದಿಲ್ಲ. ನಾನು ಆ ಹೆಸರನ್ನು ನೋಡಿದಾಗ ನನ್ನ ಆತ್ಮೀಯರೊಬ್ಬರು ನನಗೊಂದು ಮೆಸೇಜ್ ಮಾಡಿದರು, ಸರ್ ಶ್ರೇಷ್ಠತೆಯ ಸೊಕ್ಕು ಅಂತ ಕರೆದಿದ್ದೀರಲ್ಲ, ಸ್ವಲ್ಪ ರಫ್ ಆಯ್ತಲ್ವ ಇದು ಅಂದರು. ನಾನು ಅವರಿಗೆ ಮೆಸೇಜ್ ಕೊಟ್ಟೆ, ಇದಕ್ಕಿಂತ ರಫ್ ಆದ ಹೆಸರು ಸಿಗಲಿಲ್ಲ ನನಗೆ, ಆದ್ದರಿಂದ ಅದನ್ನು ಕೊಟ್ಟಿದ್ದೀರಿ ಅಂತ ಹೇಳಿದೆ. ಇಷ್ಟು ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ, ಮತ್ತೊಮ್ಮೆ ಇವತ್ತು ಬಂದಿರುವಂಥ ಎಲ್ಲ ಅತಿಥಿಗಳಿಗೆ, ಭಾಳ ಚೆನ್ನಾದ ರೀತಿಯಲ್ಲಿ ಪುಸ್ತಕವನ್ನು ಪ್ರಕಟಿಸಿರುವಂಥ ಅಂಕಿತಕ್ಕೆ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರತಿನಿಧೀಕರಣದ ನನ್ನ ಆತ್ಮೀಯರಿಗೆ ನನ್ನ ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಸೂರ್ಯ ಅಂತ ಆಯ್ಕೆಯ ಸಿನಿಮಾ ಹೆಸರು ಹೇಳಿಲ್ಲ, ಸೂರ್ಯ ಅಂತ ನನ್ನ 3ನೇ ಸಿನಿಮಾ ಅದು. ರೋಹಿಣಿ ಹಟ್ಟಂಗಡಿಯವರು ಅದೇ ತಾನೇ ಕಸ್ತೂರ್ಬಾ ಪಾತ್ರ ಮಾಡಿದರು. ಗಾಂಧಿ ಸಿನಿಮಾಕ್ಕೆ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಮತ್ತು ರೋಹಿಣಿ ಹಟ್ಟಂಗಡಿಯವರು ಗಾಂಧಿ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ತಂಡದಲ್ಲಿದ್ದರು. ಕಾಸ್ಟ್ಯೂಮ್ ಡಿಸೈನ್ಗೂ ಸಹ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಅವರನ್ನು ಕನ್ನಡಕ್ಕೆ ಮೊಟ್ಟ ಮೊದಲು ಕರೆತಂದು ನನ್ನ ಸಿನಿಮಾದಲ್ಲಿ ಅಭಿನಯ ಮಾಡೋಗಿ ಮಾಡಿದಂಥ ನಿರ್ದೇಶಕ ನಾನಾಗಿದ್ದೆ ಆ ಸಂದರ್ಭದ ಒಳಗಡೆ. ಆ ಸೂರ್ಯ ಸಿನಿಮಾನ ಪಾಪ ರಷ್ಯಾದರು ತಗೊಂಡೋದ್ರು, ನಮ್ಮವರು ತಿರಸ್ಕರಿಸಿದರು. ಇದಕ್ಕಿಂತ ಹೆಚ್ಚಿಗೆ ವಿವರಣೆ ಬೇಕಾಗಿಲ್ಲ ಅಂದ್ಕೊಂಡಿದ್ದೇನೆ. ನಮಸ್ಕಾರ.